ನಿಮ್ಮ ಬಿಟ್ಕಾಯಿನ್ ಏನಾದ್ರು ಟ್ರಸ್ಟ್ ವ್ಯಾಲೆಟ್ ಅಲ್ಲಿ ಇದ್ರೆ ನಿಮ್ಮ ಬಿಟ್ಕಾಯಿನ್ ರಿಸ್ಕ್ ಅಲ್ಲಿ ಇದೆ. ಸೊ ಪ್ರಾಬ್ಲಮ್ ಏನಾಗಿದೆ, ಸೊಲ್ಯೂಷನ್ ಏನ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾನು ಹಿಂದಿನ ವಿಡಿಯೋದಲ್ಲಿ ಒಬ್ರು ಯೂಸರ್ ಕಾಮೆಂಟ್ ಮಾಡಿ ಟ್ರಸ್ಟ್ ವ್ಯಾಲೆಟ್ ಅನ್ನು ಯೂಸ್ ಮಾಡೋದು ಸೇಫಾ ಅಂತ ಕೇಳಿದ್ರು. ಅದಕ್ಕೆ ಇನ್ನೊಬ್ರು ಯಾರು ತುಂಬಾ ಸೇಫ್ ಇದೆ ಯೂಸ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಆಕ್ಚುಲಿ ಅವತ್ತೇ ರಿಪ್ಲೈ ಮಾಡಿದ್ದೆ, ಈ ಒಂದು ಸಾಫ್ಟ್ವೇರ್ ಅನ್ನ ಯಾರು ವೆರಿಫೈ ಮಾಡಿದ್ದಾರೆ ಅಂತ ಹೇಳಿ. ಅದಕ್ಕೆ ಆಕ್ಚುಲಿ ಅದೊಂದು ರಿಪ್ಲೈ ಬಂದಿರಲಿಲ್ಲ. ಸೊ ಬೇಸಿಕಲಿ ಟ್ರಸ್ಟ್ ವ್ಯಾಲೆಟ್ ದ ನೇಮ್ ಏನಿದೆಯಲ್ಲ, ಟ್ರಸ್ಟ್ ಅಂತ ಇಟ್ಟಿದ ತಕ್ಷಣ ಅದು ಯಾವುದೇ ಸಾಫ್ಟ್ವೇರ್ ಟ್ರಸ್ಟ್ ಆಗೋದಿಲ್ಲ. ಸಾಫ್ಟ್ವೇರ್ ನ ಯಾರು ಕೂಡ ನಂಬೋದಿಲ್ಲ, ಸಾಫ್ಟ್ವೇರ್ ನ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಈಗ ಈ ಒಂದು ಟ್ರಸ್ಟ್ ವ್ಯಾಲೆಟ್ ಅಲ್ಲಿ ಆಗಿರ್ತಕ್ಕಂಥ ಪ್ರಾಬ್ಲಮ್ ಏನಂತಂದ್ರೆ, ಬಿಟ್ಕಾಯಿನ್ ಅಲ್ಲಿ ಯೂಸ್ ಮಾಡುವಂತ ಪ್ರೈವೇಟ್ ಕೀ, ನಮ್ಮ ಫಂಡ್ಸ್ ಅನ್ನ ಕಂಟ್ರೋಲ್ ಮಾಡುವಂತ ಪ್ರೈವೇಟ್ ಕೀ ಇದೆಯಲ್ಲ, ಅದನ್ನ ಆರಾಮಾಗಿ ಬ್ರೂಟ್ ಫೋರ್ಸ್ ಮಾಡಕ್ ಆಗತ್ತೆ ಅಂತ ಹೇಳಿ ಒಂದು ವರದಿ ಹೇಳ್ತಾ ಇದೆ. ಸೊ ಇದು ಪ್ರಾಬ್ಲಮ್ ಆಗಿರುವಂತದ್ದು. ರೂಟ್ ಕಾಸ್ ಏನಂತಂದ್ರೆ ಹೈ ಲೈಕ್ಲಿ ಎಂಟ್ರೋಪಿ ಪ್ರಾಬ್ಲಮ್ ಆಗಿರುತ್ತೆ. ಈಗ ನಿಮ್ಗೆ ಏನಾದ್ರು ಎಂಟ್ರೋಪಿ ಅದು ಅಂತ ಒಂದು ಡಿಫ್ರೆಂಟ್ ವರ್ಡ್ಸ್ಗಳು ಅರ್ಥ ಆಗ್ತಿಲ್ಲ ಅಂತಾನೆ ಏನು ಯೋಚನೆ ಮಾಡಬೇಡಿ. ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಚಾನೆಲ್ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನ. ನಿಮ್ಮ ಬಿಟ್ಕಾಯಿನ್ ನಿಮ್ಮ ಹತ್ರನೇ ಇಟ್ಕೊಳ್ಳೋವರೆಗೂ ಕ್ರಿಪ್ಟೋಗ್ರಫಿ ಕಾನ್ಸೆಪ್ಟ್ಸ್ ಅನ್ನ ನೀವು ಕಲಿತಾ ಹೋಗ್ತೀರಿ. ಈಗ ಲೋವರ್ ಎಂಟ್ರೋಪಿ ಬಳಕೆ ಮಾಡಿರೋದ್ರಿಂದನೇ ಈ ಒಂದು ವ್ಯಾಲೆಟ್ ಅಲ್ಲಿ ವಲ್ನರಬಿಲಿಟಿ ಡಿಟೆಕ್ಟ್ ಆಗಿರುವಂತದ್ದು. ಸೊಲ್ಯೂಷನ್ ಏನಂತಂದ್ರೆ ಹೈಯೆಸ್ಟ್ ಎಂಟ್ರೋಪಿನ ಬಳಕೆ ಮಾಡಬೇಕಾಗುತ್ತೆ. ಬೇಸಿಕಲಿ 256 ಬಿಟ್ಸ್ ಆಫ್ ಎಂಟ್ರೋಪಿನ ನಾವು ಯೂಸ್ ಮಾಡಿದ್ರೆ ಅತಿ ಹೆಚ್ಚು ರ್ಯಾಂಡಮ್ ನಂಬರ್ ಜನರೇಟ್ ಆಗುತ್ತೆ. ಬೇಸಿಕಲಿ ಅದನ್ನ ನಾವು ಡಿಟೆಕ್ಟ್ ಮಾಡಕ್ ಆಗೋದಿಲ್ಲ. ನೀವು ನಿಮ್ಮ ಪ್ರೈವೇಟ್ ಕೀ ಏನಿದೆಯಲ್ಲ ಅದನ್ನ ಬೇರೆ ಯಾರು ಕೂಡ ಕಂಡಿಡಕ್ ಆಗೋದಿಲ್ಲ. ನನ್ನ ಪ್ರೈವೇಟ್ ಕೀ ಕೂಡ ಜಗತ್ತಿನಾದ್ಯಂತ ಯಾರು ಕೂಡ ಕಂಡಿಡಕ್ ಸಾಧ್ಯ ಆಗೋದಿಲ್ಲ. ಇದು ಒಂದು. ಎರಡನೇದು, ಈ ತರ ಸಾಫ್ಟ್ವೇರ್ ಏನಿರುತ್ತಲ್ಲ ಅದು ಓಪನ್ ಸೋರ್ಸ್ ಆಗಿರ್ಬೇಕು. ಜನ ಅದನ್ನ ವೆರಿಫೈ ಮಾಡಿರ್ಬೇಕು, ಅಂದ್ರೆ ನೋಡಿರ್ಬೇಕು, ಅದು ಸಾಫ್ಟ್ವೇರ್ ನ ವೆರಿಫೈ ಮಾಡಿರ್ಬೇಕು. ಅನೇಕ ಟೆಸ್ಟ್ ಗಳನ್ನ ಅದು ಒಳಪಟ್ಟಿರ್ಬೇಕಾಗತ್ತೆ, ಸ್ಟ್ರೆಸ್ ಟೆಸ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ಬೇಸಿಕಲಿ ಜನ ಅದನ್ನ ಯೂಸ್ ಮಾಡ್ತಾ ಇರುವಂತದ್ದು ಆಗಿರ್ಬೇಕಾಗತ್ತೆ. ಯಾರೋ ಡೆವಲಪ್ ಮಾಡಿರ್ತಕ್ಕಂಥ ಸಾಫ್ಟ್ವೇರ್, ಎಂಟ್ರೋಪಿ ಕಡಿಮೆ ಇರ್ತಕ್ಕಂಥ ಸಾಫ್ಟ್ವೇರ್, ಆ ಒಂದು ಸಾಫ್ಟ್ವೇರ್ ನ ಜನನ ವೆರಿಫೈ ಮಾಡಿಲ್ಲ ಅಂತಂದ್ರೆ ಆ ತರ ಸಾಫ್ಟ್ವೇರ್ ಗಳನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಈ ಒಂದು ವಿಚಾರದಲ್ಲಿ ಆಕ್ಷನ್ ಐಟಮ್ಸ್ ಏನಂತಂದ್ರೆ, ಯಾರೆಲ್ಲ ತಮ್ಮ ಬಿಟ್ಕಾಯಿನ್ ಅನ್ನ ಟ್ರಸ್ಟ್ ವ್ಯಾಲೆಟ್ ಅಲ್ಲಿ ಇಟ್ಟಿದ್ದಾರೆ ಅದನ್ನ ಈ ಕೂಡಲೇ ಬೇರೆ ಒಂದು ವ್ಯಾಲೆಟ್ ಅನ್ನ, ಅಂದ್ರೆ 256 ಬಿಟ್ಸ್ ಆಫ್ ಎಂಟ್ರೋಪಿ ಬಳಕೆ ಮಾಡಿರ್ತಕ್ಕಂಥ ವ್ಯಾಲೆಟ್ ಅನ್ನ ಕ್ರಿಯೇಟ್ ಮಾಡಿ ಫಂಡ್ಸ್ ನ ಇಮಿಡಿಯೇಟ್ಲಿ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ. ಅವಾಗ ಮಾತ್ರ ಅವರ ಬಿಟ್ಕಾಯಿನ್ ಸೇಫ್ ಅಲ್ಲಿ ಇರುತ್ತೆ.